ಸಿಎಂ ಬದಲಾವಣೆಯ ವಿಚಾರವನ್ನ ಪಕ್ಷದ ವರಿಷ್ಠರು ತೀರ್ಮಾನವನ್ನ ಮಾಡ್ತಾರೆ. ಅದ್ರ ಬಗ್ಗೆ ನಾವ್ಯಾರು ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇರಲ್ಲ ಅಂತ ಹೇಳಿ ಬೀದರ್ನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ನೀಡಿದ್ದಾರೆ. ಒಬ್ಬೊಬ್ರು ಒಂದೊಂದು ರೀತಿಯ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಆ ಹೇಳಿಕೆ ಅನಾವಶ್ಯಕವಾಗಿ ಚರ್ಚೆಯಾಗ್ತಾ ಇದೆ. ನಮ್ಮಲ್ಲಿ ಯಾವ ಗೊಂದಲವೂ ಇಲ್ಲ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ, ಒಂದಾಗಿದ್ದೇವೆ. ಹೈಕಮಾಂಡ್ ಹೇಳಿದ್ದನ್ನ ಕೇಳ್ತೇವೆ ಅಂತ ಹೇಳಿ ಸಿಎಂ ಹಾಗೂ ಡಿಸಿಎಂ ಈಗಾಗಲೇ ತಿಳಿಸಿದ್ದಾರೆ. ಹಾಗಾಗಿ ಯಾವುದೇ ರೀತಿಯ ಗೊಂದಲ ನಮ್ಮಲ್ಲಿ ಇಲ್ಲ ಅಂತ ಹೇಳಿ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ನೋಡಿ, ಇವೆಲ್ಲ ಪಕ್ಷದ ವರಿಷ್ಠ ತೀರ್ಮಾನ. ಇದು ನಾವೇ ಹೇಳುವಂಥದ್ದಲ್ಲ. ಈಗಾಗಲೇ ಸಿಎಂ ಹೇಳಿದಾರಲ್ಲ, ಹೈಕಮಾಂಡ್ ಏನು ಹೇಳ್ತಾರೆ ಅದ್ರ ಪ್ರಕಾರ ನಾನು ಹೋಗ್ತೀನಿ ಅಂತ ಸಿಎಂ ಹೇಳಿದಾರೆ. ಸರ್ ಡಿ.ಕೆ ಅವ್ರಿಗೋಸ್ಕರ ಕೆಲವು ಶಾಸಕರು ಪ್ರಾಣ ಬೇಕಾದ್ರೆ ಕೊಡ್ತೀವಿ ಸರ್ ಅಂತ ಇರ್ಬೋದು. ಅವ್ರ ಕೆಲವು ಫಾಲೋವರ್ಸ್ ಇರ್ಬೋದು, ಅದು ಬೇರೆ ಪ್ರಶ್ನೆ. ಅದ್ರ ಬಗ್ಗೆ ನಾನೇನು ಹೇಳೋಕೆ ಹೋಗೋದಿಲ್ಲ. ಆದರೆ ಈ ವಿಷಯದಲ್ಲಿ, ಈ ತೀರ್ಮಾನದಲ್ಲಿ ಯಾರು ಏನಾದರೂ ಹೇಳಿಕೆಗಳು ಕೊಟ್ಟರೆ ಅದರಿಂದ ಬದಲಾವಣೆ ಅಥವಾ ಇನ್ನೊಂದು ಆಗುವಂಥದ್ದು ಏನು ಪ್ರಶ್ನೆ ಬರೋದಿಲ್ಲ. ಇದು ಪಕ್ಷದ ಹಿತದೃಷ್ಟಿಯಿಂದ ಮುಂದೆ ಏನು ಮಾಡಬೇಕು ಅದು ಹೈಕಮಾಂಡ್ ಮಾಡೇ ಮಾಡ್ತಾರೆ. ಪವರ್ ಶೇರಿಂಗ್ ಆಗಿದ್ದು ನಿಜ ಅಲ್ಲ ಸರ್, ಯಾಕೆ ಕುರ್ಚಿ ಬಿಡ್ತಿಲ್ಲ? ಅದ್ರ ಬಗ್ಗೆ ಈಗ ಮಾತಾಡುವಂಥ ಅವಶ್ಯಕತೆ ಇಲ್ಲ. ಇದೇನೇ ಇದ್ರೂ ನಾವೆಲ್ಲರೂ ಒಂದಾಗಿದ್ದೀವಿ. CM ಅವರು, DCM ಅವರು ನಾವೆಲ್ಲರೂ ಕೂಡ ಹೈಕಮಾಂಡ್ ಹೇಳಿದ ಪ್ರಕಾರ ನಡೀತೀವಿ ಅಂತ ಹೇಳಿದ್ದಾರೆ. ಅದರಿಂದ ಇದ್ರ ಬಗ್ಗೆ ಸುಮ್ಮನೆ ಯಾಕೆ ಚರ್ಚೆ ಮಾಡಬೇಕು? ಶಾಸಕರು ಪ್ರಾಣ ಬೇಕಾದ್ರೆ ಕೊಡ್ತೀವಿ ಸರ್ ಅಂತ ಇರ್ಬೋದು. ಅವ್ರ ಕೆಲವು ಫಾಲೋವರ್ಸ್ ಇರ್ಬೋದು. ಸ್ಥಳೀಯ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಗುಂಡೂರಾವ್ ರಿಯಾಕ್ಟ್ ಮಾಡಿದ್ದಾರೆ. ಮುಂದುವರೆದ ರಾಷ್ಟ್ರ